ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ಮಾರ್ಗದರ್ಶನದಲ್ಲಿ ಬಿಜೆಪಿ ಯುವ ಮೋರ್ಚಾ ಮುಳಬಾಗಿಲು ನಗರ ಘಟಕದ ಅಧ್ಯಕ್ಷ ಬಾಬು ಮತ್ತು ಹಿರಿಯ ಬಿಜೆಪಿ ಮುಖಂಡರಿಂದ ಯುವ ಮೋರ್ಚಾ ನೂತನ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಮುಳಬಾಗಿಲು ನಗರದ ಪ್ರವಾಸ ಮಂದಿರದಲ್ಲಿ ಬಿಜೆಪಿ ಯುವ ಮೋರ್ಚಾ ಪದಾಧಿಕಾರಿ ಆಯ್ಕೆ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಪದಾಧಿಕಾರಿಗಳಿಗೆ ಆದೇಶ ಪತ್ರ ವಿತರಿಸಿ ಪಕ್ಷವನ್ನು ಬಲಿಷ್ಠಪಡಿಸಲು ಈ ಸಭೆಯಲ್ಲಿ ಮಾತನಾಡಿದರು. ಈ ಕಾರ್ಯಕ್ರಮಕ್ಕೆ ಕೋಲಾರ ಜಿಲ್ಲೆ ಯುವ ಮೋರ್ಚಾ ಅಧ್ಯಕ್ಷರಾದಂಥ ತೇಜಸ್ ಅವರು ಬಂದಿದ್ದಾರೆ. ಅವರಿಗೆ ಸ್ವಾಗತ ಕೊಡ್ತಾ ಮತ್ತು ಈಗಾಗಲೇ ಘೋಷಣೆ ಮಾಡಿರ್ತಕ್ಕಂಥ ನಗರ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾದಂಥ ಬಾಬು ಅವ್ರಿಗೂ ಸ್ವಾಗತ ಕೊಡ್ತಾ, ಅವರು ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ಕೊಂಡು ಪ್ರಧಾನ ಕಾರ್ಯದರ್ಶಿಯಾಗಿ ಎಲ್ಲ ಕೆಲಸಗಳಲ್ಲೂ ಭಾಗಿಯಾಗಿ ಪಕ್ಷದ ಬೆಳವಣಿಗೆಗೆ ಸಾಥ್ ಕೊಟ್ಟಿರ್ತಕ್ಕಂಥ ಮೈಕ್ ಶಂಕರ್ ಅವರೇ, ಹಾಗೂ ಇಲ್ಲಿ ನೆಲೆದಿರ್ತಕ್ಕಂಥ ಎಲ್ಲ ಯುವ ಮೋರ್ಚಾ ಕಾರ್ಯಕರ್ತರೇ, ಹೊಸದಾಗಿ ಜವಾಬ್ದಾರಿಯನ್ನು ಪಡೆಯುವಂಥವ್ರೆ ಹಾಗೂ ಸಹಕಾರ ಕೊಡ್ತಕ್ಕಂಥವ್ರೆ. ನಾಳೆ ಭಾರತೀಯ ಜನತಾ ಪಕ್ಷದ ಸ್ಥಾಪನಾ ದಿನಾಚರಣೆ ಇದೆ. ಅದಕ್ಕೆ ಮುಂಚಿನ ದಿನ ಮುಳಬಾಗಿಲು ನಗರದಲ್ಲಿ ಬಿಜೆಪಿ ಯುವ ಮೋರ್ಚಾ ಜವಾಬ್ದಾರಿಗಳನ್ನ ಘೋಷಣೆ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡಿರೋದು ತುಂಬ ಶ್ಲಾಘನೀಯ ಅಂತ ವಿಚಾರ. ಕಾರ್ಯಕರ್ತರ ಬಂಧುಗಳಿಗೆ ನಾನು ನೇರವಾಗಿ ಹೇಳೋದು ಇಷ್ಟೇ, ಭಾರತೀಯ ಜನತಾ ಪಕ್ಷದಲ್ಲಿ ನೀವು ಜವಾಬ್ದಾರಿ ತಗೋತಾ ಇದ್ದೀರಾ. ಯುವ ಮೋರ್ಚಾ ಅಂದರೆ ಪಕ್ಷದ ಬೆನ್ನೆಲು ಬಿದ್ದಂಗೆ. ಯುವ ಮೋರ್ಚಾನ ಸರಿಯಾಗಿಲ್ಲ ಅಂದರೆ ಪಕ್ಷ ಮುಂದೆ ನಡೆಸೋಕ್ಕೆ ಸಾಧ್ಯನೇ ಇಲ್ಲ. ಭಾರತೀಯ ಯುವ ಮೋರ್ಚಾ ಕಾರ್ಯಕರ್ತರು ಮೊದಲು ಪಕ್ಷ ಏನಕ್ಕೆ ಸ್ಥಾಪನೆ ಆಗಿದೆ, ಪಕ್ಷದ ಚಟುವಟಿಕೆ ಏನು, ಉದ್ದೇಶಗಳೇನು, ಅದು ನಾವು ಯಾವ ರೀತಿ ಈಡೇರಿಸಬೇಕು, ನಮ್ಮ ಜವಾಬ್ದಾರಿಯಲ್ಲಿ ಸ್ಯಾಂಟಿಟಿ ಅಂದರೆ ಪಾವಿತ್ರತೆ ಎಷ್ಟಿರಬೇಕು, ನಾವು ಯಾವ ರೀತಿ ನಡ್ಕೋಬೇಕು, ಎಲ್ಲ ಜವಾಬ್ದಾರಿಗಳನ್ನ ಅರ್ಥ ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ, ನಮ್ಮ ಸ್ವಂತಕ್ಕಲ್ಲ, ಪಕ್ಷಕ್ಕಲ್ಲ, ದೇಶಕ್ಕೋಸ್ಕರ, ಧರ್ಮಕ್ಕೋಸ್ಕರ ಅನ್ನೋದು ಸಂಪೂರ್ಣವಾಗಿ ಮನಗಣನೆ ಮಾಡಿಕೊಂಡು ಪ್ರತಿ ಕಾರ್ಯದಲ್ಲೂ ಪಕ್ಷ ಕೊಟ್ಟಿರುವಂಥ ಆದೇಶಗಳನ್ನು ನೀವು ಪಾಲನೆ ಮಾಡಿ ಪಕ್ಷದ ಗೆರಿಮೆ ಬೆಳೆಸಿದ್ರೆ ನಮಗೂ ಗೌರವ ಬೆಳೆಯುತ್ತೆ. ಪಕ್ಷದ ಗೌರವ ಬೆಳೆದೇ ಇದ್ರೆ ನಮಗೆ ಗೌರವ ಬೆಳೆಯೋದು ಖಂಡಿತ ಅಸಾಧ್ಯ. ಆದ್ದರಿಂದ ನಾನು ತುಂಬ ಕಡಿಮೆ ಮಾತಾಡ್ತೀನಿ ಇವಾಗ, ಯಾಕೆಂದರೆ ಜಾಸ್ತಿ ಮಾತಾಡೋಕ್ಕೇನು ಅವಶ್ಯಕತೆ ಇಲ್ಲ, ಎಲ್ರಿಗೂ ಇವಾಗ ಸಾಮಾನ್ಯವಾಗೆಲ್ಲ ಗೊತ್ತೇ ಇದೆ. ಆದ್ದರಿಂದ ನಾನು ಮುಖ್ಯವಾಗಿ ನಿಮ್ಮ ಜವಾಬ್ದಾರಿ ನಿಮ್ಮ ಏನು ಪಾರ್ಟಿಸಿಪೇಷನ್ ಇರುತ್ತೆ, ಅದರಲ್ಲಿ ಎಷ್ಟು ನಿಮ್ಮ ಇನ್ವಾಲ್ವ್ಮೆಂಟ್ ಇರಬೇಕು, ಅದರಲ್ಲಿ ನಿಮ್ಮ ಸ್ವಾರ್ಥ ಎಷ್ಟಿರಬೇಕು, ತ್ಯಾಗ ಎಷ್ಟಿರಬೇಕು ಅನ್ನೋದು ಅರ್ಥ ನೀವೆಲ್ಲ ಕೆಲಸ ಮಾಡಿದ್ರೆ ಇವತ್ತು ಇಷ್ಟು ಜನ ಯುವಕರು ಸೇರಿರೋದು ನಿಜಕ್ಕೂ ಹೆಮ್ಮೆ ಆದಂಥ ವಿಚಾರ. ಇಷ್ಟು ಮಾತ್ರ ಯುವಕರು ಸೇರಿ ಕಾರ್ಯಕ್ರಮ ಮಾಡಿ ಬಹಳಷ್ಟು ದಿವಸ ಆಗಿದೆ. ಎಲ್ಲ ಕಾರ್ಯಕ್ರಮಗಳು, ಎಲ್ಲ ಪಕ್ಷದ ಸೂಚನೆಗಳು ಹಾಗೂ ಹೋರಾಟಗಳು, ಸಮಾಜ ರೀತಿಯ ಕೆಲಸಗಳು ಎಲ್ಲದರಲ್ಲೂ ತೊಡಗಿಸ್ಕೊಂಡು ನಾಚಿಕೆ ಪಡಬಾರ್ದು. ಇವಾಗ ಯಾವುದೋ ಸಣ್ಣ ಕಾರ್ಯಕ್ರಮ ಮಾಡಿದ್ರೆ ನಾನ್ಯಾಕೆ ಮಾಡಬೇಕು, ನಾನ್ಯಾಕೆ ಫ್ಲಾಗ್ ಕಟ್ಟಬೇಕು, ನಾನ್ಯಾಕೆ ತೋರಣ ಕಟ್ಟಬೇಕು, ನಾನ್ಯಾಕೆ ಜವಾಬ್ದಾರಿ ಕೊಡಬೇಕು, ನಾನು ಇದು ಮಾಡ್ಕೊತೀನಿ ಅಂತಿದ್ರೆ ನಿಮ್ಮ ಮಟ್ಟ ಅಲ್ಲೇ ಇದ್ಬಿಡುತ್ತೆ. ನಾವೆಲ್ಲ ಸ್ವಚ್ಛತಾ ಕಾರ್ಯಕ್ರಮನ ಹಿಡಿದು ಫ್ಲಾಗ್ ಕಟ್ಟೋದ್ರಿಂದ ಹಿಡಿದು ಎಲ್ಲ ಕಾರ್ಯಗಳನ್ನೂ ನಾವು ಕೆಲಸ ಮಾಡಿದ್ವಿ. ಬಡಿಸೋದ್ರಿಂದ ಹಿಡಿದು ಎಲೆ ಎತ್ತೋದ್ರಿಂದ ಹಿಡಿದು ಎಲ್ಲ ಕೆಲಸ ಮಾಡಿದ್ವಿ. ಇವತ್ತು ಮಾಡ್ಲಿಕ್ಕೆ ತಯಾರಿದ್ದೀವಿ. ನಾವು ಏನು ಹಿಂಜರಿಯೋದಿಲ್ಲ, ನಾಚಿಕೆ ಪಡುವಂಥದ್ದೇನಿಲ್ಲ. ಸಮಾಜದ ಕೆಲಸ ನಾವು ಮಾಡ್ತಾ ಇದ್ದೀವಿ. ನಾವು ಯಾರಾದ್ರೂ ಮನೆಗೆ ಕೂಲಿ ಕೆಲಸಕ್ಕೆ ಹೋಗಿದ್ರೆ ಅಥವಾ ಯಾರಿಗಾದ್ರೂ ಹಂಗಲ್ ಕೆಲಸ ಮಾಡ್ತಾ ಇದ್ರೆ ನಾಚಿಕೆ ಪಡಬೇಕು. ಪಕ್ಷದ ಕೆಲಸ ಅಂದರೆ ಸಮಾಜದ ಕೆಲಸ, ಸಮಾಜದ ಕೆಲಸ ಅಂದರೆ ದೇವ್ರ ಕೆಲಸ. ಅದು ದೇವರು, ಧರ್ಮ, ದೇಶ, ಸಮಾಜ, ಪಕ್ಷ ಅನ್ನೋದು ಅತಿ ಮುಖ್ಯವಾದಂಥ ವಿಚಾರಗಳು. ಇದ್ರ ಬಗ್ಗೆ ನಾವು ಎಷ್ಟು ಭಯ ಭಕ್ತಿ ಬೆಳೆಸ್ಕೊತಿರೋ, ಅಭಿಮಾನ ಬೆಳೆಸ್ಕೊತಿರೋ ಅಷ್ಟು ಪಕ್ಷ ಬೆಳೆಯುತ್ತೆ. ಪಕ್ಷ ಎಷ್ಟು ಬೆಳೆದ್ರೆ ನಿಮ್ಮ ಗೌರವ ಅಷ್ಟು ಬೆಳೆಯುತ್ತೆ. ನಾವಿಂತ ಒಂದು ಪಕ್ಷದ ಒಂದು ಕಾರ್ಯಕರ್ತ ಅಂತ ಹೇಳ್ಕೊಬೇಕಾದ್ರೆ ಮೊದಲು ಆ ಪಕ್ಷದ ಘನತೆ ಏನು ಅಂತ ಗೊತ್ತಿರಬೇಕು. ಆ ಪಕ್ಷದ ಘನತೆ ಜನಗೂ ಗೊತ್ತಿರಬೇಕು. ಇಂಥ ತಿಳಿಸುವಂಥ ವಿಚಾರ ಯುವ ಮೋರ್ಚಾ ಕಾರ್ಯಕರ್ತರೇ ಮಾಡ್ಬೇಕಾಗಿರೋದು. ಅವರೇ ಮಾಡೋಕ್ಕಾಗೋದು ಕೂಡ. ದೊಡ್ಡ ಪಕ್ಷಗಳು, ದೊಡ್ಡವರು ಯಾರು ಮಾಡೋಕ್ಕಾಗೋದಿಲ್ಲ. ಪೇರೆಂಟ್ ಮಾಡಿ ಸೂಚನೆಗಳು ಕೊಡುತ್ತೆ, ಕಾರ್ಯಕ್ರಮಗಳ ನಿಯೋಜನೆ ಮಾಡುತ್ತೆ, ಅದ್ರ ಬಗ್ಗೆ ಸಹಕಾರ ಕೊಡುತ್ತೆ. ಆದರೆ ಯುವ ಮೋರ್ಚಾ ಕಾರ್ಯಕರ್ತಿದ್ರೆ ಮಾತ್ರ ಅದಕ್ಕೆ ಶೋಭೆ ಬರುತ್ತೆ. ಪಕ್ಷದ ಪ್ರತಿ ಕಾರ್ಯಕ್ರಮಕ್ಕೂ ಯುವ ಮೋರ್ಚಾ ಕಾರ್ಯಕರ್ತರೇ ಶೋಭೆ. ಅವ್ರು ಮಾಡಿರ್ತಕ್ಕಂಥ ಕೆಲಸ, ಅವರು ಎಷ್ಟು ಅವ್ರ ಇನ್ವಾಲ್ವ್ಮೆಂಟ್ ಕೊಡ್ತಾರೆ, ಎಷ್ಟು ಪಾರ್ಟಿಸಿಪೇಷನ್ ಕೊಡ್ತಾರೆ, ಎಷ್ಟು ಪೂರ್ತಿ ಮನ ತೊಳ್ಕೊಂಡು ಕೆಲಸ ಮಾಡ್ತಾರೆ, ಅಷ್ಟು ಶೋಭೆ ಬರುತ್ತೆ ಪಕ್ಷಕ್ಕೆ. ಪಕ್ಷಕ್ಕೆ ಎಷ್ಟು ಶೋಭೆ ಬಂದರೆ ನಿಮ್ಮ ಗೌರವ ಅಷ್ಟು ಬೆಳೆಯುತ್ತೆ. ಮುಂದಕ್ಕೆ ದೇಶ, ಧರ್ಮ ಅನ್ನೋದ್ಕೊಂಡು ಬೆಳೆಯುತ್ತೆ. ಆದ್ದರಿಂದ ನೀವಲ್ಲೆಲ್ಲ ನಾನು ಇಷ್ಟೇ ಕೋರ್ಕೊಳ್ಳೋದು, ನೀವು ಏನು ಕೆಲಸ ಮಾಡ್ತೀರ ಪೂರ್ತಿ ಮನ ತೊಡಗಿಸಿ ಕೆಲಸ ಮಾಡಿ, ಪಕ್ಷಕ್ಕೆ ಅಂತ ಮಾಡಿ, ಪಕ್ಷಕ್ಕೆ ಕೆಲಸ ಮಾಡ್ತಾ ಇದ್ರೆ ದೇಶಕ್ಕೆ, ಧರ್ಮಕ್ಕೆ ಕೆಲಸ ಮಾಡ್ತಾರೆ ಅಂತ ಒಂದು ಫಸ್ಟ್ ಮನವರಿಕೆ ಮಾಡ್ಕೊಳ್ಳಿ. ತಮ್ಮಲ್ಲಿ ತಾವೇನು ವ್ಯತ್ಯಾಸಗಳು ಮಾಡ್ಕೋಬೇಡಿ. ಏನು ಹಿರಿಯರು ಸೂಚನೆ ಕೊಡ್ತಾರೆ, ಪಕ್ಷದ ಸೂಚನೆಗಳಿದೆ,
ಅದನ್ನ ಫಾಲೋ ಮಾಡ್ಕೊಂಡು ಮಾಡ್ತಾ ಇದ್ರೆ ನಿಮ್ಮ ಗೌರವ ಸಮಾಜದಲ್ಲೂ ಬೆಳೆಯುತ್ತೆ, ಪಕ್ಷದಲ್ಲೂ ಬೆಳೆಯುತ್ತೆ, ನಿಮ್ಗೆ ಸೆಲ್ಫ್ ಕಾನ್ಫಿಡೆನ್ಸು ಬೆಳೆಯುತ್ತೆ. ಓವರ್ ಆಗಿ ಎಲ್ರಿಗೂ ಗೌರವ ಬೆಳೆಯುತ್ತೆ, ಪಕ್ಷಕ್ಕೂ ಗೌರವ ಬೆಳೆಯುತ್ತೆ, ದೇಶಕ್ಕೂ ಗೌರವ ಬೆಳೆಯುತ್ತೆ. ಆದ್ರಿಂದ ಯುವಕರು ತಾವು ಪೂರ್ತಿ ಮನ ತೊಡಗಿಸಿ ನಿಸ್ವಾರ್ಥತೆಯಿಂದ ದೇಶ ಧರ್ಮದ ಬಗ್ಗೆ ನಿಷ್ಠೆಯಿಂದ ಕೆಲಸ ಮಾಡ್ಬೇಕಂತ ನಾನು ಪ್ರಾರ್ಥನೆ ಮಾಡ್ತಾ, ಅವ್ರು ಘೋಷಣೆ ಮಾಡೋ ಜವಾಬ್ದಾರಿನಲ್ಲಿ ಯಾವುದು ಸಣ್ಣದು ದೊಡ್ಡದು ಅಂತ ಇಲ್ಲ. ಯಾರು ಎಷ್ಟು ತೊಡಗಿಸ್ಕೊಂಡು ಕೆಲಸ ಮಾಡಿದ್ರೆ ಅಷ್ಟು ಘನತೆ ಬರುತ್ತೆ. ಜವಾಬ್ದಾರಿಯಿಂದ ಘನತೆ ಏನಿರೋದಿಲ್ಲ. ಯಾಕೆ ಅಧ್ಯಕ್ಷರು ಅಂತಾರೆ, ಅವ್ರು ಕೆಲಸ ಮಾಡದೇ ಇದ್ರೆ ಅವ್ರಿಗೆ ಅಧ್ಯಕ್ಷರು ಇಟ್ಟು ಪ್ರಯೋಜನ ಇಲ್ಲ, ಅವ್ರಿಗೇನು ಗೌರವ ಬರಲ್ಲ. ಸಾಮಾನ್ಯ ಕಾರ್ಯಕರ್ತ ಅಂದ್ರೆ ನಾನು ಯಾರು ಅವ್ರ ಪದವಿ ನೋಡಿ ಗೌರವ ಕೊಡೋದಿಲ್ಲ, ಅವ್ರು ಮಾಡೋವಂಥ ಕೆಲಸ ನೋಡಿ ಗೌರವ ಕೊಡ್ತಾರೆ. ಆದ್ರಿಂದ ಯಾರಿಗೂ ನನಗೆ ಜವಾಬ್ದಾರಿ ಸಿಕ್ಕಿದೆ, ನನಗೆ ಜವಾಬ್ದಾರಿ ಸಿಕ್ಕಿಲ್ಲ, ನಾನು ಜವಾಬ್ದಾರಿ ಇಲ್ಲ ನನಗೆ, ಅವನ್ಯಾರೋ ಮಾಡಲಿ ಇವನ್ಯಾರೋ ಮಾಡಲಿ ಅನ್ನೋದು ಬಿಟ್ಟು ಎಲ್ಲರೂ ತೊಡಗಿಸ್ಕೊಂಡು ನೀವು ಎಷ್ಟು ಕೆಲಸ ಮಾಡ್ತೀರಾ ಅಷ್ಟು ಪಕ್ಷದ ಗೌರವ ಬೆಳೆಯುತ್ತೆ. ನೀವೆಲ್ಲ ಯುವಕರಿದ್ದೀರಾ, ಅರ್ಥ ಆಗತ್ತೆ, ನೀನು ತಿಳ್ಕೊಂಡು ಈ ರೀತಿ ಕೆಲಸ ಮಾಡ್ತೀರಾ ಅಂತೇಳಿ ನಿಮ್ಮನ್ನು ನಂಬಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಮುಗಿಸೋಕೆ ಮೊದಲು ನಾಳೆ ಸಂಸ್ಥಾಪನಾ ದಿನಾಚರಣೆ ಇದೆ. ಎಲ್ಲರ ಮನೆಗಳಲ್ಲೂ, ನಿಮ್ಮ ವಾರ್ಡ್ಗಳಲ್ಲಿ, ನಿಮ್ಮ ಸ್ನೇಹಿತರಲ್ಲಿ, ನಿಮ್ಮ ನೆಂಟರಲ್ಲಿ, ಹಿತೈಷಿಗಳಿಗೆ ಹೇಳಿ ಧ್ವಜ ಹಾರಿಸಿ ಒಂದೊಂದು ಫೋಟೋ ತೆಗೆದು ಸರಳ ಆ್ಯಪಲ್ಲಿ ಅಪ್ಲೋಡ್ ಮಾಡಿ ನೀವು ನಮ್ಮ ತಾಲೂಕಿನ ಅಥವಾ ನಮ್ಮ ಟೌನ್ನಲ್ಲಿ ಯುವ ಮೋರ್ಚಾ ಎಷ್ಟು ಗೆಟ್ಟಿದೆ ಅಂತ ತೋರಿಸ್ಬೇಕಾದ್ರೆ ಕನಿಷ್ಠ ಪಕ್ಷ 1000 ಮನೆಗಳಿಗೆ ಧ್ವಜ ಹಾಕಿಸಿ ನೀವು ಫೋಟೋ ತೆಗೆದು ಅಪ್ಲೋಡ್ ಮಾಡಿ ಸರಳ ಆ್ಯಪಲ್ಲೇ ನಿಮ್ಮ ಗೌರವ ಒಂದೇ ಸಲಿಗೆ 100 ಮೀಟರ್ ಮೇಲಕ್ಕೆ ಹೋಗುತ್ತೆ. ಆದ್ರಿಂದ ನೀವೆಲ್ಲ ಮನ ತೊಡಗಿಸಿ ಕೆಲಸ ಮಾಡಬೇಕು ಅಂತ ಹೇಳಿ ನಿಮ್ಮನ್ನ ಪ್ರಾರ್ಥನೆ ಮಾಡ್ತಾ 2 ಮಾತು ಮುಗಿಸ್ತಾ ಇದ್ದೀನಿ. ಬಿಜೆಪಿ ಸರ್ಕಾರದ ಪಕ್ಷಕ್ಕೆ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿರುವ ಎಲ್ಲರಿಗೂ ಸ್ವಾಗತ ಹಾಗೂ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋಗಿ ನಮ್ಮ ಬಿಜೆಪಿ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರೋ ಹಾಗೆ ಮಾಡಿ. ಇದೇ ದಿನ ನಾನು ಏನ್ ಹೇಳ್ತೀನಿ ಅಂದ್ರೆ, ನಾಳೆ ನಮ್ಮ ಬಿಜೆಪಿ ಸಂಸ್ಥಾಪನಾ ದಿನ ಇದ್ದು ಇದೇ ಹುಮ್ಮಸ್ಸಿನಲ್ಲಿ ಎಲ್ಲಾ ಯುವಕರು ಪಾಲ್ಗೊಳ್ಳಬೇಕೆಂದು ಕೋರಿಕೊಳ್ತೇನೆ. ಇದು ನಮ್ಮ ಎಲ್ಲಿ ಮಾಡ್ತಾರೆ ಅಂತ ಹೇಳಿ ಇವರು ವಿಠಲ್ ನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ತಾವುಗಳೆಲ್ಲರೂ ಬರಬೇಕು. ಜೊತೆಗೆ ಪ್ರತಿಯೊಂದು ಬಿಜೆಪಿ ಕಾರ್ಯಕರ್ತ ಕೂಡ ನಾಳೆ ತಮ್ಮ ತಮ್ಮ ಮನೆಗಳ ಮೇಲೆ ನಮ್ಮ ಬಿಜೆಪಿ ಬಾವುಟವನ್ನು ಹಾರಿಸಿ ಈ ಸಂಭ್ರಮಾಚರಣೆಯನ್ನು ಆಚರಿಸಬೇಕೆಂದು ಕೋರಿಕೊಳ್ತೇನೆ. ನಗರ ಘಟಕದ ವತಿಯಿಂದ ಜವಾಬ್ದಾರಿ ಘೋಷಣೆ ಮಾಡೋದಕ್ಕೆ ಇವತ್ತು ನಾನು ಬಂದಿದ್ದೀನಿ. ಈ ಒಂದು ಜವಾಬ್ದಾರಿಯನ್ನ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ಓಂ ಶಕ್ತಿ ಚಲಪತಿ ಅಣ್ಣನವರ ಮಾರ್ಗದರ್ಶನದಲ್ಲಿ ಇವತ್ತು ಈ ಪದಾಧಿಕಾರಿಗಳ ಘೋಷಣೆಯನ್ನು ಮಾಡ್ತಾ ಇದ್ದೀರಿ. ಇವತ್ತು ಪದಾಧಿಕಾರಿಗಳ ಘೋಷಣೆಯ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಿಕಟಪೂರ್ವ ನಗರ ಅಧ್ಯಕ್ಷರಾದಂತಹ ನಮ್ಮ ಅಮರಣ್ಣವರೇ, ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಮ್ಮ ಮೈಕ್ ಶಂಕರಣ್ಣವರೇ, ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಒಂದು ಪದಾಧಿಕಾರಿಗಳ ಘೋಷಣೆಯ ಅಧ್ಯಕ್ಷತೆ ವಹಿಸಿಕೊಂಡಿರುವಂತಹ ನಮ್ಮ ಸ್ನೇಹಿತ ಹೆಚ್ಚಿನ ಯುವ ಮೋರ್ಚಾ ಅಧ್ಯಕ್ಷರಾದ ಬಾಬು ಅವರೇ, ಇವತ್ತು ಮುಳುಬಾಗಿಲು ನಗರದಲ್ಲಿ ಪದಾಧಿಕಾರಿಗಳು ಘೋಷಣೆ ಮಾಡ್ತಾ ಇದ್ದೀರಿ. ಇವತ್ತು ಎಷ್ಟು ಜನ ಪದಾಧಿಕಾರಿಗಳು ಇವತ್ತು ಜವಾಬ್ದಾರಿ ತಗೊಳ್ತಾ ಇದ್ದೀರಿ ತಮ್ಗೊಂದು ಗೊತ್ತಿರ್ಲಿ. ನಾನು ಒಬ್ಬ ಯುವ ಮೋರ್ಚಾ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ಪ್ರಾರಂಭ ಮಾಡಿದ್ದು. ಇದು ನನ್ನ 12ನೇ ವರ್ಷದ ಜವಾಬ್ದಾರಿ ಜಿಲ್ಲಾಧ್ಯಕ್ಷರಾಗಿ, ಒಬ್ಬ ಕಾರ್ಯದರ್ಶಿಯಾಗಿ, ಒಬ್ಬ ತಾಲೂಕು ಉಪಾಧ್ಯಕ್ಷನಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ, ಜಿಲ್ಲಾ ಉಪಾಧ್ಯಕ್ಷನಾಗಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ, ಜಿಲ್ಲಾ ಅಧ್ಯಕ್ಷನಾಗಿ ಇವತ್ತು ಜವಾಬ್ದಾರಿ ವಹಿಸ್ಕೊಂತ ಇದ್ದೀನಿ. ನಮ್ಮ ಪಕ್ಷದಲ್ಲಿ ಯಾರೋ ಒಬ್ಬ ಸಾಮಾನ್ಯ ಕಾರ್ಯಕರ್ತನು ಸಹ ಒಂದು ಒಳ್ಳೆ ಮಟ್ಟಕ್ಕೆ ಬೆಳಿಬೇಕನ್ನೋದಕ್ಕೆ ಉದಾಹರಣೆಯಾಗಿ ಜವಾಬ್ದಾರಿ ಇವತ್ತು ಇಲ್ಲಿರುವಂತ ಕಾರ್ಯದರ್ಶಿನೂ ಕೂಡ ನಾಳೆ ಒಬ್ಬ ಜಿಲ್ಲಾಧ್ಯಕ್ಷನಾಗ್ಬೋದು, ಇನ್ನೊಬ್ಬ ರಾಜ್ಯಾಧ್ಯಕ್ಷರಾಗ್ಬೋದು. ಆ ಮಟ್ಟಕ್ಕಲ್ಲೂ ಸಹ ಅವಕಾಶಗಳು ಸಿಗುವಂತ ಒಂದೇ ಒಂದು ಪಾರ್ಟಿ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಇವತ್ತೇನು ಜವಾಬ್ದಾರಿ ತಗೊಳ್ತಾ ಇದ್ದೀರಿ ನೀವೆಲ್ಲರೂ ಸಹ, ನಾನು ಹೆಸರುಗಳು ಘೋಷಣೆ ಮಾಡ್ತೀನಿ, ನೀವೆಲ್ಲರೂ ಸಹ ಚಾಚು ಕಟ್ಟಾಗಿ ಇವತ್ತು ನಿಮ್ಮ ಅಧ್ಯಕ್ಷರು ಏನು ಸೂಚನೆ ಮಾಡ್ತಾರೆ ಬಾಬು ಅವರು ಸೂಚನೆ ಮೇರೆಗೆ ಎಲ್ಲಾ ಕಾರ್ಯಕ್ರಮಗಳನ್ನು ಸಹ ನೀವು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿರಿ ಮುಳಬಾಗಿಲು ನಗರದಲ್ಲಿ. ಮತ್ತೆ ಅದೇ ರೀತಿ ಬಿಜೆಪಿ ಯುವ ಮೋರ್ಚಾ ಅಂತ ಹೇಳಿದ್ರೆ ಕೆಲಸ ಜಾಸ್ತಿ ಇರುತ್ತೆ. ಬೇರೆ ಪಾರ್ಟಿಗಳ ತರ ಎಲೆಕ್ಷನ್ ಬಂದಾಗ ಕೆಲಸ ಮಾಡೋ ತರ ಬಿಜೆಪಿ ಯುವ ಮೋರ್ಚಾದಲ್ಲಿ ಇರಲ್ಲ. ಇಲ್ಲಿ ಬಹಳಷ್ಟು ಕಾರ್ಯಕ್ರಮಗಳಿರುತ್ತೆ. ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರ ಜಯಂತಿ ಇರುತ್ತೆ, ಪಕ್ಷ ಸ್ಥಾಪನೆ ಜಯಂತಿ ಇರುತ್ತೆ, ಸ್ಥಾಪಕರುಗಳ ಜಯಂತಿ ಇರುತ್ತೆ, ಒಂದು ಹೋರಾಟ ಇರುತ್ತೆ, ಒಂದು ಪರಿಸರ ದಿನಾಚರಣೆ ಇರುತ್ತೆ, ರಕ್ತದಾನ ಶಿಬಿರಗಳಿರುತ್ತೆ. ಎಲ್ಲ ಹಲವಾರು ಕಾರ್ಯಕ್ರಮಗಳನ್ನು ಸಹ ನೀವು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಜವಾಬ್ದಾರಿ ತಗೊಳ್ಳೋರು ಇದೊಂದು ನಿಮ್ ಗಮನದಲ್ಲಿರ್ಬೇಕು. ಜವಾಬ್ದಾರಿ ತಗೊಂಡು ನಾನು ನಾಳೆ ದಿನ ಒಂದು ವಿಸಿಟಿಂಗ್ ಕಾರ್ಡ್ ಮಾಡ್ಕೊಳ್ತೀನಿ ಬರ್ದಿರೋದು ಆ ತರ ಕೆಲಸ ಆಗ್ಬಾರ್ದು. ಎಲ್ಲರೂ ಸಹ ಅಚ್ಚುಕಟ್ಟಾಗಿ ಇಲ್ಲಿ ಜವಾಬ್ದಾರಿ ನಿಭಾಯಿಸಿ ಇಲ್ಲಿ ಮುಂದೆ ಬರುವಂತ ಚುನಾವಣೆಗಳಲ್ಲಿ ಯುವ ಮೋರ್ಚಾ ಸಹಕಾರ ಬಹಳಷ್ಟು ಹೆಚ್ಚಿರುತ್ತೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಕಡೆ ಇದ್ರೆ ಭಾರತೀಯ ಜನತಾ ಪಾರ್ಟಿಗೆ ಒಂದು
ಪಿಲ್ಲರ್ ಆಗಿ ಯುವ ಮೋರ್ಚಾ ಇರುತ್ತೆ. ಆ ಒಂದು ಪಿಲ್ಲರ್ ಆಗಿ ನೀವೆಲ್ಲರೂ ಸಹ ಕೆಲಸ ಮಾಡಿ ಅಂತ ಹೇಳ್ತಾ ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗಲ್ಲ. ಇವತ್ತು ಜವಾಬ್ದಾರಿ ಘೋಷಣೆ ಮಾಡ್ಬೇಕಂತ ಬಂದಿನಿ. ಜವಾಬ್ದಾರಿ ಘೋಷಣೆ ಮಾಡ್ತೀನಿ. ಈಗ ಒಬ್ಬೊಬ್ರು ಹೆಸರನ್ನು ಸಹ ಈ ಮಾಧ್ಯಮದ ಮುಖಾಂತರ ಪದಾಧಿಕಾರಿಗಳನ್ನ ಒಂದು ಘೋಷಣೆ ಪ್ರಾರಂಭ ಮಾಡ್ತೀನಿ. ಮೊದಲನೇದಾಗಿ ಬಾಬು ಅವರು ಒಂದು 5 ತಿಂಗಳ ಹಿಂದೆ ಅಧ್ಯಕ್ಷರಾಗಿದ್ದಾರೆ ನಗರಕ್ಕೆ. ಅವ್ರ ಅಧ್ಯಕ್ಷ ಆದಾಗಿಂದನೂ ಸಹ ನಾವು ಕೊಡೋ ಕಾರ್ಯಕ್ರಮಗಳು ಎಲ್ಲಾನು ಸಹ ಅಚ್ಚುಕಟ್ಟಾಗಿ ಮಾಡ್ಕೊಂಡ್ ಬರ್ತಾ ಇದಾರೆ. ಅವರ ಜೊತೆಯಾಗಿ ಒಡನಾಡಿಯಾಗಿ ಸುಕುಮಾರ್ ಅವರು ಪ್ರಧಾನ ಕಾರ್ಯದರ್ಶಿ ಆಗಿ ಘೋಷಣೆ ಮಾಡ್ತಾ ಇದ್ದೀರಿ. ಅವರು ಆಯ್ಕೆ ಆಗಿರ್ತಾರೆ. ಅದೇ ರೀತಿ ಉಪಾಧ್ಯಕ್ಷರುಗಳಾಗಿ ಶಶಾಂಕ್, ಯುವರಾಜ್, ಧನುಷ್ ಇವ್ರುಗಳನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡ್ತಾ ಇದ್ದೀರಿ. ಒಳ್ಳೆದಾಗಿ. ಕಾರ್ಯದರ್ಶಿ ಉಪಾಧ್ಯಕ್ಷ ಬಂದ್ರ ಶಶಾಂತ್ ಯುವರಾಜ್, ಧನುಷ್, ಶಶಾಂತ್ ಧನುಷ್, ಯಾವ್ದು ಕೊಟ್ಟಿರೋದು ನಿಮ್ಗೆ? ಧನುಷ್ 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 ಉಪಾಧ್ಯಕ್ಷರಾಗಿ ಧನುಷ್ ಎಂ. ಕಾರ್ಯದರ್ಶಿಗಳಾಗಿ ಎಲ್ಲರದ್ದು ಕರ್ಬಿಡಿ ಕಾರ್ಯದರ್ಶಿ. ಧನುಷ್ ಎಸ್, ಮತ್ತೆ ಬಾಬು ಆರ್, ರಾಮು ಸಿ, ಕಾರ್ತಿಕ್ ಕೆಪಿ, ಬಾಬು ನಾಳೆ ಶಿವಪ್ರಕಾಶ್ ಕಾರ್ಯದರ್ಶಿ. ಶಿವಪ್ರಕಾಶ್ ಸೋಷಿಯಲ್ ಮೀಡಿಯಾ. ಒಳ್ಳೆದಾಗ್ಲಿ. ವಿಜಯ್ ಮತ್ತೆ ಸಾಮಾಜಿಕ ಜಾಲತಾಣದ ಸಂಚಾಲಕರಾಗಿ ಗಂಗಾಧರ್, ವಿಜಯ್ ಕಾರ್ಯದರ್ಶಿಯಾಗಿ ವಿಜಯ್, ಶ್ರೀರಾಮು ಕಾರ್ಯಕಾರಿಣಿ ಸದಸ್ಯರು ವಿಜಯನ್ ಕಾರ್ಯದರ್ಶಿ. ಆಯ್ತು, ವಿಜಯ್ ಹೇಳಿದ್ದೀರಿ. ವಿಜಯ್ ಬಂದಿಲ್ಲ. ವಿಜಯ್ ಬಾ ಹಿಂದಕ್ಕೆ ಹೋಗ್ಬಿಡ್ರಿ, ಹಂಗೆ ಲೈನ್ ಆಗಿ ನಿಂತ್ಕೊಳ್ರಿ. ಹಂಗೆ ಕಾರ್ಯದರ್ಶಿಗಳು ಹಂಗೆ ಮೆನ್ಷನ್ ಮಾಡ್ಬಿಡಿ, ಹೇಳ್ಬಿಡಿ. ಕಾರ್ಯದರ್ಶಿಗಳ ಹೆಸರು ಅಷ್ಟೇ. ಹೇಳಿದ್ದೀನಿ. ಕಾರ್ಯಕಾರಿಣಿ ಸದಸ್ಯರು, ಕಾರ್ಯಕಾರಿಣಿ ಸದಸ್ಯರ ಹೆಸರುಗಳು ಹೇಳ್ಬೇಕು. ಅಷ್ಟೇ ನಾವು ಹೆಸರು ಕಾರ್ಯಕಾರಿಣಿ ಸದಸ್ಯರು ಘೋಷಣೆ ಮಾಡ್ತೀರಿ. ಎಲ್ಲ ಒಬ್ಬೊಬ್ಬರಾಗಿ ಬಂದ್ಬಿಡಿ. ಮತ್ತೆ ಕಾರ್ಯಕಾರಿಣಿ ಸದಸ್ಯರುಗಳಾಗಿ ಕಾರ್ತಿಕ್, ಸತೀಶ್ ಎಲ್, ಶಿವ ಎಂ, ಅರವಿಂದ್ ಎಸ್, ಭರತ್ ಕುಮಾರ್, ಹೇಮಂತ್ ಕುಮಾರ್, ಪವನ್ ಕುಮಾರ್, ಸತೀಶ್ ಕುಮಾರ್, ಸಂತೋಷ್, ಸತೀಶ್ ಕುಮಾರ್ ಇವರುಗಳನ್ನ ಕಾರ್ಯಕಾರಿಣಿ ಸದಸ್ಯರಾಗಿ ಘೋಷಣೆ ಮಾಡ್ತಾ ಇದ್ದೀರಿ. ಈ ಜವಾಬ್ದಾರಿಗಳು ವಹಿಸ್ಕೊಂಡಿರುವಂತಹ ಎಲ್ಲ ಮುಳಬಾಗಿಲು ನಗರ ಯುವ ಮೋರ್ಚಾ ಪದಾಧಿಕಾರಿಗಳಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ನೀವೆಲ್ಲರೂ ಸಹ ಪಕ್ಷ ಕೊಡುವಂತ ಕಾರ್ಯಕ್ರಮಗಳನ್ನ ಚಾಚು ಚಪ್ದಿರ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿ ಪಕ್ಷಕ್ಕೆ ಒಳ್ಳೆ ಹೆಸರು ತಗೊಂಡ್ಬನ್ನಿ. ಮುಂಬರುವಂತಹ ಚುನಾವಣೆಗಳಲ್ಲಿ ಯುವ ಮೋರ್ಚಾ ಪಾತ್ರ ಅತಿ ಹೆಚ್ಚಿರುತ್ತೆ. ನೀವೆಲ್ಲರೂ ಸಹ ಸಂಘಟನೆಗೆ ಒಳ್ಳೆ ಶಕ್ತಿಯಾಗಿ ಬೆಳೆದು ನಿಂತ್ಕೊಂಡು ತಾವು ಸಹ ಜವಾಬ್ದಾರಿ ತಗೊಂಡು ಪಕ್ಷದಲ್ಲಿ ಬೆಳೀರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ತೆ.